सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः। ಎಲ್ಲರಿಗೂ ಇಲ್ಲಿ ದಶಮಹಾವಿದ್ಯೆಯ 3 ದೇವಿಯರು ಇದ್ದಾರೆ. ಮೊದಲನೇ 3 ದೇವಿಯರು ಮಹಾಕಾಳಿ, ಬ್ಲೂ ತಾರ ಮತ್ತು ಷೋಡಶಿ ಮಾತಾ. ಸೊ ಇವ್ರು 3 ಜನ 3 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಓವರಾಲ್ ಎಲ್ಲ ಜನರಲ್ ಆಗಿ ಹೇಳ್ತೀನಿ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಈ 3 ಜನರು ನಿಮಗೆ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತರ್ತಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಮಹಾಕಾಳಿ ಏನು ಬದಲಾವಣೆ ತರ್ತಾರೆ ಅಂತ ನೋಡೋಣ. ಸೊ ಒಂದಷ್ಟು ಪ್ರಾಕೃತಿಕ ವಿಕೋಪಗಳಿಂದ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ, ರಕ್ಷಣೆಯನ್ನು ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮ ಪೂರ್ವಜರು ಜಗಳಾಡ್ತಿದ್ದಾರೆ, ನೀವು ಚೆನ್ನಾಗಿದ್ದೀರಾ ಅನ್ನುವಂಥ ಎನರ್ಜಿ ಇದೆ. ಸ್ನೇಹಿತರು ಅಥವಾ ಎನಿಮೀಸ್, ಇವರಿಬ್ಬರ ಮಧ್ಯೆ ಒಂದು ಸ್ನೇಹಿತರಿದ್ದರೆ ಎನಿಮೀಸ್ ಆಗ್ತಾರೆ, ಎನಿಮೀಸ್ ಇದ್ದರೆ ಫ್ರೆಂಡ್ಸ್ ಆಗುವಂಥ ಸಾಧ್ಯತೆ ಇದೆ. ಡ್ಯಾನ್ಸ್, ಮೋಜು ಮಸ್ತಿ, ಪಾರ್ಟಿ ಬರುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಲೂ ತಾರಕ್ಕಿಂತ ಮುಂಚೆ ಮಹಾಕಾಳಿ ಏನು ಬರ್ತಾರೆ, ಆ ಮಹಾಕಾಳಿ ತಾಯಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಿಂತ ಮುಂಚೆ ಒಂದಷ್ಟು ವಿವಿಧ ರೀತಿಯಲ್ಲಿ ಟೆಂಪ್ಟಿಂಗ್ ಎನರ್ಜಿ ನಿಮ್ಮನ್ನು ಟೆಂಪ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಅವಕಾಶ ಕೊಡ್ದಿರ ನೀವು ಒಂಚೂರು ಸ್ಟ್ರಾಂಗಾಗಿ ನಿಲ್ಲಿ, ತಾಳ್ಮೆನ ಕಳ್ಕೊಳ್ಳೋಕೆ ಹೋಗಬೇಡಿ ಎನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ಒಳಿತು ಅಂತ ನೀವು ಇರ್ಬೋದು, ಸಾಕಷ್ಟು ಔಟಿಂಗ್ ಮಾಡಬಹುದು, ಒಳ್ಳೆಯವರು ಅಂತ ಅಂದ್ಕೊಂಡು ಫ್ರೆಂಡು, ಪಾರ್ಟಿ, ಮೋಜು ಮಸ್ತಿ ಈ ಥರ ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ಆಗಬಹುದು. ಸ್ವಲ್ಪ ಬ್ಯಾಲೆನ್ಸಿಂಗಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಯಾವ ಭ್ರಮೆಯಲ್ಲಿ ಇದ್ದೀರೋ ಆ ಭ್ರಮೆ ಅನ್ನುವಂಥದ್ದು ಕಳಚಿ ಬೀಳುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಕಟ್ಟಡ ಕೂಡ ಕಳಚಿ ಬೀಳುತ್ತೆ ಅನ್ನುವಂಥದ್ದು ಇದೆ. ಕಟ್ಟಡಗಳು, ಮನೆಗಳು ಬಿದ್ದು ಹೋಗುವಂಥದ್ದು ಇದೆ. ಜೊತೆಗೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಯಶಸ್ಸಾಗುತ್ತೆ ಅನ್ನುವಂಥದ್ದು ಇದೆ. ಅದು ಬಿಸ್ನೆಸ್ ವಿಚಾರ ಇರಲಿ, ಹುಡುಗಿ ವಿಚಾರ ಇರಲಿ, ವ್ಯಾಪಾರದ ವಿಚಾರ ಇರಲಿ, ಅಥವಾ ಹಣಕಾಸಿನ ಪರಿಸ್ಥಿತಿ ಇರಲಿ, ಅಥವಾ ಓನಾಗಿ ಏನಾದರೂ ಶುರು ಮಾಡಬೇಕು ಅನ್ನುವಂಥ ವಿಚಾರ ಇರಲಿ, ಎಲ್ಲದಕ್ಕೂ ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಎರಡನೇದು ಬ್ಲೂ ತಾರಮ್ಮ. ಆ್ಯಕ್ಚುಲಿ ತಾರಮ್ಮಗೆ ಕಲರ್ಸ್ ಅಂತ ಇಲ್ಲ. ಸೊ ಹಾಗಾಗಿ ಯಾವ ಕಲರಲ್ಲಿ ಬೇಕಾದರೂ ಇರ್ತಾರೆ. ಬಟ್ ಆ್ಯಕ್ಚುಲಿ ಫಾರಿನ್ ಕಂಟ್ರೀಸಲ್ಲಿ ತುಂಬ ಕಲರಲ್ಲಿ ಇರ್ತಾರೆ ಅಂತ ಅವರೇ ಹೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಇದೆ. ಒಂದಷ್ಟು ದಿನ ತಗೊಳ್ಳುತ್ತೆ ಅದು ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದೇ ಆದರೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಚೆನ್ನಾಗಿದೆ. ಸೊ ಸನ್ ಕಾರ್ಡ್ ಇದೆ. ಸೊ ಸನ್ ಕಾರ್ಡ್ ಬಂದರೆ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಪಾಪು ವಿಚಾರದಲ್ಲಿ ಎಲ್ಲದರಲ್ಲೂ ಅನುಕೂಲ ಇದೆ. ಆರೋಗ್ಯ ಕೂಡ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಒಂದು ವಾರ್ನಿಂಗ್ ಏನು ಕೊಟ್ಟಿದ್ರಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ರಾಜಕೀಯದಲ್ಲೂ ಕೂಡ ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮಾತು ಯಾರೂ ಕೇಳ್ತಾ ಇಲ್ಲ, ನಿಮ್ಮ ಮಾತು ನಂಬ್ತಾ ಇಲ್ಲ, ಅಥವಾ ನಿಮ್ಮ ಮಾತಿಗೆ ಸಂಬಂಧಪಟ್ಟಂಗೆ ಸರಿಯಾಗಿ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ ನೀವು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ಬೋದು. ಅದರ ಅಗತ್ಯ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಸಮಥಿಂಗ್ ಹಿಡನ್ ಮೆಸೇಜ್ ಇಲ್ಲಿ ಇದೆ. ಸಮಥಿಂಗ್ ಏನೋ ಹಿಡನ್ ಆಗಿ ಇದೆ, ಹೇಳಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಆ ಥರದ ಎನರ್ಜಿ ಇದೆ. ಇಲ್ಲಿ ಒಂದು ಎಕ್ಸಿನ ಎನರ್ಜಿ ನಿಮಗೆ ತೊಂದರೆನ ಕೊಡಬಹುದು. ಎಕ್ಸ್ ನಿಮ್ಮ ಲೈಫಲ್ಲಿ ಬಂದು ಪದೇ ಪದೇ ತೊಂದರೆ ಕೊಡ್ತಾ ಇದ್ದರೆ ಅವರಿಗೆ ಸಂಬಂಧಪಟ್ಟಂಗೆ ನಿರ್ಧಾರ ತಗೊಳ್ಬೇಕು, ಅದನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಾಂದರೆ ತಾಯಿಯಲ್ಲಿ ಒಂದು ಪ್ರಾರ್ಥನೆನ ಇಡಿ, ಆ ತಾಯಿ ನಿಮಗೆ ಆ ಬೇಡಿಕೆಯನ್ನು ಮನ್ನಿಸಿ ಕೊಡ್ತಾಳೆ, ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗಬಹುದು. ಯಾರೋ ಇಲ್ಲ ಆದರೂ ಅನ್ನುವಂಥ ಕಹಿ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆ ಇದೆ. ಒಂದು ವಾರ್ನಿಂಗ್ ಕೊಡ್ತಿದ್ದಾಳೆ ಅಮ್ಮ ಅಂತ ಹೇಳ್ಬೋದು. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಷೋಡಶಿ ಇದ್ದಾರೆ. ಸೊ ಎಸ್,
ಫೈನಾನ್ಷಿಯಲಿ ತುಂಬ ಚೆನ್ನಾಗಾಗ್ತೀರಾ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಹೆಚ್ಚಿನ ಮಟ್ಟದ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಹಣಕಾಸಿನಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸತ್ಯ ಗೊತ್ತಾಗಿ ಸತ್ಯದ ದಾರಿಲಿ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಸತ್ಯಮೇವ ಜಯತೆ ಅಂತ ಹೋಗ್ತಾ ಇರಿ, ಇನ್ನಷ್ಟು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಹೊಸ ಬಿಸ್ನೆಸ್ ಅಥವಾ ಹೋಟೆಲ್ ಬಿಸ್ನೆಸ್ ಅಥವಾ ಏನಾದರೂ ಮಾಡಬೇಕು ಅಂದರೆ ಸಹಾಯ ಯಾರ ಕಡೆಯಿಂದನೂ ಸಿಗ್ತಾ ಇಲ್ಲ ಅಂತ ಏನು ಕೊರಗ್ತಾ ಇದ್ರಿ, ಆ ಸಹಾಯ ಅನ್ನೋದು ಬರ್ತಾ ಇದೆ. ಸರಿಯಾದ ರೀತಿಯಲ್ಲಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮ್ಸೆ ಇರಿ ಅನ್ನುವಂಥದ್ದು. ಸಾಕಷ್ಟು ಗುಡ್ ನ್ಯೂಸ್ ಕೇಳೋದು ನಿಮಗೆ ಬಾಕಿ ಇದೆ ಅನ್ನುವಂಥದ್ದು ಇದೆ. ಷೋಡಶಿ ತಾಯಿ ನಿಮಗೆ ಸಾಕಷ್ಟು ಗುಡ್ ನ್ಯೂಸ್ನ, ಫೈನಾನ್ಷಿಯಲ್ ಸ್ಟೆಬಿಲಿಟಿನ ತಂದು ಕೊಡ್ತಿದ್ದಾರೆ. ಒಳ್ಳೆಯದಾಗಲಿ.